ಕಾಂಗ್ರೆಸ್ ಮತ್ತು JDS ನಡುವಿನ ಜಗಳ ಅಂತೇಳಿ ಈ ಪ್ರಶ್ನೆಯನ್ನ ನೋಡ್ತಕ್ಕಂಥದ್ದು ತಪ್ಪು. ಸರ್ಕಾರ ಭೂಮಿ ಕಿತ್ಕೊಳ್ತಾ ಇದೆ, ಭೂಮಿ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ದುರ್ಬಳಕೆಗಾಗಿ ಭೂಮಿ ಕಿತ್ಕೊಳ್ತಾ ಇರತಕ್ಕಂಥ ಕಾರ್ಪೊರೇಟ್ ಭೂ ಕಬಳಿಕೆಯ ಸರ್ಕಾರ ಒಂದು ಕಡೆ, ಪಕ್ಷಾತೀತವಾಗಿ ತಮ್ಮ ಜೀವನೋಪಾಯನ ರಕ್ಷಣೆ ಮಾಡ್ಕೋಬೇಕು ಅಂತ ಸಣ್ಣ ಮತ್ತು ಅತಿ ಸಣ್ಣ ರೈತರ ಪ್ರಧಾನವಾಗಿರುವ ರೈತರು ತಮ್ಮ ಭೂಮಿ ರಕ್ಷಣೆ ಮಾಡ್ಕೋಬೇಕು ಅನ್ನುವಂಥ ರೈತರು ಇನ್ನೊಂದು ಕಡೆ. ಇದು ರೈತರು ಮತ್ತು ಕಾರ್ಪೊರೇಟ್ ರಿಯಲ್ ಎಸ್ಟೇಟ್ನ ಸರ್ಕಾರದ ನಡುವೆ ನಡೀತಾ ಇರ್ತಕ್ಕಂಥ ಒಂದು ಹೋರಾಟ. ನನ್ನ ಅಭಿಪ್ರಾಯದೊಳಗೆ ಒಂದು ತುಂಬಾ ಉತ್ಕೃಷ್ಟ ಅಪೂರ್ವ ವರದಿಯನ್ನ ಅವರು ತಯಾರು ಮಾಡಿದ್ದಾರೆ. ಇವತ್ತು ಅದನ್ನು ಬಿಡುಗಡೆ ಮಾಡಲಿಕ್ಕೆ ನನಗೆ ತುಂಬಾ ಸಂತೋಷ ಅನಿಸ್ತದೆ. 514 ದಿನ ಆಯ್ತು ಇವತ್ತು. ಸ್ಥಳೀಯ ಭೂಸ್ವಾಧೀನ ವಿರೋಧಿ ರಕ್ಷಣಾ ಸಮಿತಿ ಪಂಚಗಾರಕೊಪ್ಪಲು ಮತ್ತು ಬೈಲ್ಮಂಗಲ ಪಂಚಾಯಿತಿಯ 26 ಹಳ್ಳಿಗಳು ಸೇರಿ ಒಂದು ಸ್ಥಳೀಯವಾಗಿ ಒಂದು ಹೋರಾಟ ಸಮಿತಿಯನ್ನು ಮಾಡ್ಕೊಂಡು ಇವತ್ತು 514ನೇ ದಿನಕ್ಕೆ ಧರಣಿ ನಡೀತಾ ಇದೆ. 514ನೇ ದಿನ ಅಲ್ಲಿಯ ಪರಿಸ್ಥಿತಿ ಬಗ್ಗೆ ಪರಿಣಿತರಿಂದ ಸಾರ್ವಜನಿಕವಾಗಿ ವಿಚಾರಣೆಯಾಗಿರುವಂಥ ಕ್ರೋಢೀಕರಿಸಿದ ಅವರ ವರದಿಯನ್ನು ತಮ್ಮ ಮುಂದೆ ಇವತ್ತು ಬಿಡುಗಡೆ ಮಾಡ್ತೀವಿ. ಡೆಮಾಕ್ರೆಟಿಕ್ ಕಂಟ್ರಿ ನಮ್ಮದು. ಯಾವುದೇ ಒಂದು ಯೋಜನೆ ಪ್ರಾರಂಭ ಆಗ್ಬೇಕಾದ್ರೆ ಆ ಯೋಜನೆ ಬಗ್ಗೆ ಸಾರ್ವಜನಿಕವಾಗಿ ಎನ್ಕ್ವೈರಿ, ಸಾರ್ವಜನಿಕ ಅಭಿಪ್ರಾಯವನ್ನ ಸಂಗ್ರಹಿಸೋದು ಡೆಮಾಕ್ರೆಟಿಕಲ್ಲಿ ಒಂದು ಒಳ್ಳೆಯ ಮಾರ್ಗ. ಅದು ಯಾವುದೇ ಒಂದು ಕಾರ್ಖಾನೆ ಪ್ರಾರಂಭ ಮಾಡಬೇಕಾಗ್ಲಿ, ಈವನ್ ಒಂದು ವೈನ್ ಶಾಪ್ ತೆಗಿಬೇಕಾಗಿರ್ಲಿ, ಯಾವ ಯೋಜನೆ ಮಾಡಬೇಕಾದ್ರೂ ಕೂಡ ಸ್ಥಳೀಯರ ಅಭಿಪ್ರಾಯವನ್ನ ದಾಖಲಿಸಬೇಕು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರುವಂಥ ಎಲ್ಲ ಕಾನೂನುಗಳಲ್ಲಿ, ಎಲ್ಲ ಕಾನೂನುಗಳಲ್ಲಿ, ಎಲ್ಲ ನಿಯಮಗಳಲ್ಲಿ ಅದು ಮ್ಯಾಂಡೇಟ್. ಕೆಲವಕ್ಕೆ DC ಸಾರ್ವಜನಿಕ ವಿಚಾರಣೆ ಮಾಡ್ತಾರೆ. ಸಾರ್ವಜನಿಕ ವಿಚಾರಣೆ ಆಗದೇನೆ ಎಲ್ಲ ಯೋಜನೆಗಳು ಇಲ್ಲಿ ಜಾರಿಗೆ ಬರ್ತಾ ಇದೆ. ಆ ವಿಚಾರಣೆಗಳು ಹೆಂಗಾಗಿರ್ತವೆ ಅಂತಂದ್ರೆ, ಒಂದು ಲಾಬಿ ಇರ್ತದೆ, ಸಂಬಂಧಪಟ್ಟ ಅಲ್ಲದವ್ರನ್ನು ಸೇರಿಸ್ಬಿಟ್ಟು ಅವರಿಂದ ಒಪಿನಿಯನ್ ಸೈನ್ ತಗೊಂಡು ಎಲ್ಲರೂ ಕೂಡ ಸಾರ್ವಜನಿಕ ವಿಚಾರಣೆ ಆಗಿದೆ ಅಂತ ಒಂದು ಮೆಕ್ಯಾನಿಕಲ್ ಆಗಿ ರೆಕಾರ್ಡ್ ಆಗಿರುವಂತ ಹಲವಾರು ಪ್ರಕರಣಗಳನ್ನ ನೋಡಿದೀವಿ. ಇದೊಂಥರ ಬಂಡವಾಳಶಾಹಿ ಯುಗದಲ್ಲಿ ಅವ್ರದ್ದೇ ಆದ ಜನನ ತಯಾರು ಮಾಡಿ ಡೂಪ್ಲಿಕೇಟ್ ಮಾಡಿ ಅಭಿಪ್ರಾಯವನ್ನ ಕ್ರೋಢೀಕರಿಸಿ ಸರ್ಕಾರದವರು ಕೂಡ ಸಾಮೇಲಾಗಿ ಸಂಬಂಧಪಟ್ಟಂತವರು ವರದಿ ಕೊಟ್ಟಿರೋದು ನೋಡಿದ್ವಿ. ಒಂದ್ ಕಡೆ 80 ಭಾಗ ಒಪ್ಪಿಟ್ಟಿದ್ದಾರೆ ಅಂತ DK ಶಿವಕುಮಾರವೇ ಸ್ವತಃ ಮಾಧ್ಯಮದ ಮುಂದೆ ಸಾರ್ವಜನಿಕ ಸಭೆಗಳಲ್ಲಿ ಹೇಳಿರೋದು ನೋಡಿದ್ವಿ. ಬಿಡದಿ ಟೌನ್ಶಿಪ್ ಯೋಜನೆ ಬಗ್ಗೆ ಸ್ಥಳೀಯ ಶಾಸಕರು, ಈಗ ಮಂತ್ರಿಯಾಗಿರುವಂತ ಮಾಗಡಿಯ ಶಾಸಕರಾದ ಬಾಲಕೃಷ್ಣ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ರೈತರು ಪ್ರಾಮಾಣಿಕವಾಗಿ ಹೃದಯದ ಮೇಲೆ ಕೈ ಇಟ್ಕೊಂಡು ಹೇಳ್ತಾ ಇದ್ರೆ, ನಾವು 80 ಭಾಗಕ್ಕಿಂತ ಹೆಚ್ಚು ಜನ ವಿರೋಧ ಮಾಡಿದೀವಿ ಅಂತ ಅಭಿಪ್ರಾಯವನ್ನು ದಾಖಲಿಸಿದ್ದಾರೆ. ಆ ದಾಖಲೆಗಳು ಅಧಿಕೃತವಾಗಿದ್ದಾವೆ. ಯಾರು ಜಿಲ್ಲಾಧಿಕಾರಿಗಳಿಗೆ ಅಥವಾ ಸಂಬಂಧಪಟ್ಟಂತ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಆಕ್ಷೇಪಣೆ ಸಲ್ಲಿಸಿದಾಗ 80ಕ್ಕಿಂತಲೂ ಭಾಗ ಹೆಚ್ಚು ಜನರು ಆಕ್ಷೇಪಣೆ ಸಲ್ಲಿಸಿರುವಂತ ದಾಖಲೆಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಆದ್ರೂ ಕೂಡ ಜನ ಏನ್ ಹೇಳ್ತಾರೆ, 80 ಭಾಗ ಒಪ್ಪಿಬಿಟ್ಟಿದಾರಂತಲ್ಲ, ಕೆಲವರು ಏನೋ ಬೇಕು ಅಂತಾನೆ ಚಳವಳಿ ಮಾಡ್ತಾ ಇದ್ದಾರೆ, ಇದಕ್ಕೆ ರಾಜಕೀಯ ಪಕ್ಷಗಳು ಹಿನ್ನೆಲೆ ಇದಾವೆ, ಬೇರೆಯವರು ಇದಕ್ಕೆ ಒಂದು ಹುನ್ನಾರ ನಡೆಸಿದ್ದಾರೆ, ಅವ್ರನ್ನ ಒತ್ತಡ ಇರ್ತಾರೆ, ಕುಮ್ಮಕ್ಕು ಇರ್ತಾರೆ ಅಂತ ಅಭಿಪ್ರಾಯ ಬರ್ತಿತ್ತು. ಈ ಕಾರಣಕ್ಕೆ ಒಂದು ಜವಾಬ್ದಾರಿ ಸಂಘಟನೆ ಆದಂತ ಸಂಯುಕ್ತ ಹೋರಾಟ ಕರ್ನಾಟಕ ರೈತ ಚಳವಳಿ, ದಲಿತ ಚಳವಳಿ, ಕಾರ್ಮಿಕ ಚಳವಳಿ, ವಿದ್ಯಾರ್ಥಿ, ಯುವಜನ, ಮಹಿಳಾ ಚಳವಳಿಯನ್ನು ಒಳಗೊಂಡಿರುವಂಥದ್ದು. ಹಿರೇಮಠರಂತ ಸಾಮಾಜಿಕ ಕಾರ್ಯಕರ್ತರಾಗಿ ಸಾರ್ವಜನಿಕ ಇದಕ್ಕೋಸ್ಕರ
ಅವ್ರ ಇಡೀ ಜೀವನವನ್ನು ಮುಡುಪಾಕಿಟ್ಟಿರುವಂತ ವ್ಯಕ್ತಿಗಳು ಕೂಡ ಅದರಲ್ಲಿ ಜನಾಂದೋಲನ ಮಹಾಮಂತ್ರಿಯನ್ನು ಪ್ರತಿನಿಧಿಸಿ ಅದರಲ್ಲಿ ಇದ್ದಾರೆ. ಬಹಳಷ್ಟು ವ್ಯಕ್ತಿಗಳಾಗಿಯೂ ಕೂಡ ನಮ್ಮ ಸಂಯುಕ್ತ ಹೋರಾಟದಲ್ಲಿದ್ದಾರೆ. ನಾವು ಆಲೋಚನೆ ಮಾಡಿದ್ದು, ನಾವು ಹಲವಾರು ಸಾರಿ ಹೋಗಿ ಭೇಟಿ ಕೊಟ್ಟಿದ್ದು, ಅಲ್ಲಿ ಬೆಂಬಲನ್ನು ಕೊಟ್ಟಿದ್ದು, ಅಲ್ಲಿಯ ಮಾಹಿತಿಯನ್ನ ನಮ್ಮದೇ ಆದ ಮೂಲಗಳಿಂದ ಸಂಗ್ರಹಿಸ್ತಿದ್ದು. ನಮ್ಮ ಮನವರಿಕೆ ಆಗಿತ್ತು, ಬಹುಸಂಖ್ಯಾತ ಜನ 80% ಹೆಚ್ಚು ಜನ ವಿರೋಧ ಇದೆ ಅಂತ. ಅದಕ್ಕೆ ಯಾವ ತರ ದಾಖಲೆ ಕೊಡಬೇಕು? ಹೋರಾಟಗಾರರು ಮಾಮೂಲಿ ಹೇಳ್ತಾರೆ ಅಂತ ತಳ್ಳಾಕ್ಬಿಡ್ತಾರೆ. ಅದು ಅಧಿಕೃತವಾಗಿ ಸಾರ್ವಜನಿಕರಿಗೆ ಗೊತ್ತಾಗ್ಬೇಕು. ಅದು ಆ ಕಾರಣಕ್ಕೋಸ್ಕರ 4 ಜೂರೀಸ್ಗಳ ನಾವು ಸಂಯುಕ್ತ ಹೋರಾಟ ರಿಕ್ವೆಸ್ಟ್ ಮಾಡ್ಕೊಂಡು ಆ 4 ಜನರು ಸ್ಥಳಕ್ಕೆ ಬಂದ್ರು. 23ನೇ ತಾರೀಕು 7ನೇ ತಿಂಗಳು, ಕಳೆದ ತಿಂಗಳು ಪಬ್ಲಿಕ್ ಹಿಯರಿಂಗ್ ನಡೆಸೋದು. ಅದರ ಮುಖ್ಯಸ್ಥರು ನಮ್ಮ ಮಣ್ಣವರೇ, ಕರ್ನಾಟಕದವರೇ, ವಕೀಲರಾಗಿ, ಹೈಕೋರ್ಟ್ ನ್ಯಾಯಾಧೀಶರಾಗಿ, ಒಂದು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಾಗಿ, ನಮ್ಮ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ಪ್ರಭಾವಿತ, ತುಂಬಾ ತಿಳುವಳಿಕೆ ಉಳ್ಳಂತ ನಿವೃತ್ತರಾಗಿರುವಂತ ಜಸ್ಟಿಸ್ ಗೋಪಾಲ್ ಗೌಡ್ರು ಅವ್ರ ನೇತೃತ್ವದಲ್ಲಿ ನಾವು ಸಮಿತಿ ಮಾಡಿದ್ದು. ಅದ್ರ ಜೊತೆಗೆ ಹೊಸ ಆಯಾಮ, ಹೊಸ ದೃಷ್ಟಿಕೋನದಿಂದ ಆಲೋಚನೆ ಮಾಡುವಂಥವ್ರನ್ನು ಕೂಡ ನಾವು ಆ ಕಮಿಟಿಲಿ ಇತ್ತು. ಅಂದ್ರೆ ಪ್ರಕಾಶ್ ಕಮ್ಮಡಿ ಅವರು, ಡಾಕ್ಟರ್ ಪ್ರಕಾಶ್ ಕಮ್ಮಡಿ ಅವರು ಕೃಷಿ ಆರ್ಥಿಕ ತಜ್ಞರು, ಮತ್ತೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪಾಠ ಮಾಡಿರೋರು, ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರಾಗಿದ್ದಂಥವ್ರು, ಸಾಮಾಜಿಕ ಕಳಕಳಿಯವರು. ಅವ್ರನ್ನ ಕೃಷಿ ಕ್ಷೇತ್ರದ ಆರ್ಥಿಕ ತಜ್ಞರಾಗಿ ಅವ್ರನ್ನೂ ಕೂಡ ಜೂರೀಸಲ್ಲಿ ಒಬ್ಬರನ್ನ ನೇಮಿಸಿದ್ದು. ಅವ್ರನ್ನ ಜೂರೀಸ್ ಕಮಿಟಿಲಿ ಇದ್ದು. ಮತ್ತೊಬ್ರು ಡಾಕ್ಟರ್ ವಾಸವಿ, ಮಹಿಳಾ ಹೋರಾಟಗಾರ್ತಿ, ಜೊತೆಗೆ ಆಂಥ್ರೋಪಾಲಜಿ ಮತ್ತು ಸೋಷಿಯಾಲಜಿ ಬಗ್ಗೆ ಅಧ್ಯಯನ ಮಾಡಿರುವಂಥವ್ರು. ಆ ನಿಟ್ಟಿನಲ್ಲಿ ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಇರುವಂತ ಅವರು ಕೂಡ ಒಬ್ರು ಜೂರೀಸಲ್ಲಿ ಒಬ್ಬರಾಗಿದ್ರು. ಮತ್ತೊಬ್ರು ಪತ್ರಕರ್ತರು ಡಿ ಉಮಾಪತಿ, ಪ್ರಜಾವಾಣಿಲಿದ್ರು, ವಿಜಯ ಕರ್ನಾಟಕದಲ್ಲಿದ್ರು, ಈ ದಿನ .com ಅಲ್ಲಿದ್ದಾರೆ. ಮಾಧ್ಯಮ ಕ್ಷೇತ್ರದಲ್ಲಿ ಈಗಲೂ ಕೂಡ ಬಹಳ ಬದ್ಧತೆಯಿಂದ ಕೆಲಸ ಮಾಡಿರುವಂತ ಡಿ ಉಮಾಪತಿ ಅವರು ಕೂಡ ಜೂರೀಸ್ ಕಮಿಟಿ ಇದ್ರು. ಇವರು 4 ಜನರ ನೇತೃತ್ವದಲ್ಲಿ ಒಂದು ನ್ಯಾಯಾಲಯದ ವಿಚಾರಣೆ ತರನೇ 23/7/2026 ಬಿಡದಿ ಬೈರಮಂಗಲದಲ್ಲಿ ಸತ್ಯಾಗ್ರಹ ಸ್ಥಳದಲ್ಲಿ ಬೃಹತ್ ಬಹಿರಂಗ ವೇದಿಕೆಯಲ್ಲಿ ವಿಚಾರಣೆ ನಡೆದಿದೆ. ಆ ವಿಚಾರಣೆಯಲ್ಲಿ ಬರೀ ಹೋರಾಟ ಮಾಡೋರು ಮಾತ್ರ ಕರೆದಿರಲಿಲ್ಲ. ನಾವು ಕೊಡ್ತೀವಿ ಅನ್ನೋರು ಕೂಡ ಇದ್ರೆ ಬಂದು ಹೇಳಿ, ತಮ್ಮ ಅಹವಾಲನ್ನ, ತಮ್ಮ ಅಭಿಪ್ರಾಯವನ್ನ ಜೂರೀಸ್ ಕಮಿಟಿ ಮುಂದೆ ಹೇಳ್ಬೇಕು ಅಂತಿತ್ತು. ಸರ್ಕಾರದ ಅಧಿಕಾರಿಗಳು ಬಂದು ಬೇಕಾದ್ರೆ ಹೇಳಿ, ಅವರು ಜನ ಒಪ್ಪಿರೋದು ಇದು ಕಾನೂನುಬದ್ಧವಾಗಿದೆ, ನಮ್ಮ ಯೋಜನೆಗಳೆಲ್ಲ ಸರಿ ಇದಾವೆ ಅಂತ ಹೇಳ್ಬೇಕಾದ್ರೆ ಜನರು ಒಪ್ಪಿರುವಂತ ದಾಖಲಾತಿ ಇದ್ರೆ ಅವರು ಕೂಡ ಬಂದು ಜೂರೀಸ್ ಕಮಿಟಿ ಮುಂದೆ ಅವರ ಅಭಿಪ್ರಾಯವನ್ನ ದಾಖಲೆ ಸಮೇತ ಕೊಡಿ ಅಂತ ನಾವು ಅವಕಾಶ ಕೊಟ್ಟಿದ್ದು. ಜೊತೆಗೆ ಇದ್ರ ಬಗ್ಗೆ ಯಾರು ಆಸಕ್ತಿ ಇದ್ದಾರೋ, ಪರ ಇದ್ದಾರೋ, ವಿರೋಧ ಇದ್ದಾರೋ, ಇವ್ರು ಯಾರು ಬೇಕಾದ್ರೂ ಕೂಡ ಮುಕ್ತವಾಗಿ ಬಂದು ತಮ್ಮ ಅಭಿಪ್ರಾಯವನ್ನ ಜೂರೀಸ್ ಕಮಿಟಿ ಮುಂದೆ ಹೇಳ್ಕೊಬೇಕು ಅಂತ ಅವಕಾಶ ಕೊಟ್ಟಿದ್ರು. ಅದರಲ್ಲಿ 26 ಹಳ್ಳಿಯ ಪ್ರತಿನಿಧಿಗಳಿದ್ರು. ಇಡೀ ಎಲ್ಲ ಜನ ಮಾಡಕ್ಕಾಗ ಒಂದೊಂದು ಊರಿಂದ ಸಂಗ್ರಹಿಸ್ಕೊ ಬಂದಿದ್ದು. ವಿಶೇಷವಾಗಿ ಅದ್ರ ಕಂಡದ್ದು ಮಹಿಳೆಯರು, ವರದಿಯಲ್ಲಿ ಬಂದಿದ್ದು ಮಹಿಳೆಯರು ಕೃಷಿಲಿ ಜೊತೆ ಎಷ್ಟು ಸಂಬಂಧ ಇದೆ ಅನ್ನೋದು ನಮಗೆ, ನಾವು ರೈತ ಚಳವಳಿಯರಾಗಿ ಇನ್ನೊಂದಷ್ಟು ಡೀಪ್ ಆಗಿ ಆಲೋಚನೆ ಮಾಡುವಂಥದ್ದು ಅಭಿಪ್ರಾಯ ಕೊಟ್ಟರು. ಆ ಮಹಿಳೆಯರು ಹೇಳಿದಂತ ಅಭಿಪ್ರಾಯಗಳು ಕೂಡ ಅಲ್ಲಿ ದಾಖಲಾಗಿದೆ. ಅವ್ರ ಮಕ್ಕಳು ವಿದ್ಯಾವಂತರಾಗಿರೋದು, ಕೃಷಿ ಜೊತೆ ಸಂಬಂಧ ಇರುವಂತದ್ದು, ಅವ್ರ ಸ್ವಾಭಿಮಾನ ಜೀವನ ಹೆಂಗ್ ಕಟ್ತಾ ಇದೀವಿ, ಪಶು ಸಂಗೋಪನೆ ಹೆಂಗ್ ಮಾಡ್ತಾ ಇದೀವಿ, ಬಡತನ ಇದ್ರೂ ಕೂಡ ಗೌರವ ಹೆಂಗ್ ಬದುಕ್ತಾ ಇದೀವಿ ಅನ್ನೋದನ್ನ ಎನ್ಕ್ವೈರಿ ಕಮಿಟಿ ಮುಂದೆ ಇದ್ರೆ ಅದನ್ನ ಡಿಟೇಲ್ ಇಲ್ಲಕ್ಕೆ ಹೋಗಲ್ಲ, ನಾನು ಪ್ರಸ್ತಾವಿಕ ಹೋಗಿರೋದು. ಒಂದು ಅಲ್ಲಿ ಕಂಡಂತದ್ದು ಸಣ್ಣ ಹಿಡುವಳಿದಾರರು ಜಾಸ್ತಿ ಇದ್ದಾರೆ, ಮಹಿಳೆಯರು ಜಾಸ್ತಿ ಇದ್ದಾರೆ, ಕೆಲವರು ಭೂಮಿ ಇಲ್ದವರು ಗೇಣಿ ಮಾಡ್ತಾ ಇದ್ದಾರೆ, ಕೆಲವರು ಕೃಷಿ ಕಾರ್ಮಿಕರ ಕೆಲಸ ಮಾಡ್ತಾರೆ. ಅವರು ಕೂಡ ಹೇಳ್ಕೊಂಡ್ರೆ ನಮ್ಮ ಬದುಕು ಹೆಂಗಾಗತ್ತೆ, ರೈತರು ನಮ್ಮ ಬದುಕಾಗೋ ಜೊತೆಗೆ ನಮ್ಮ ಮೇಲೆ ಅವಲಂಬನೆ ಆಗಿರೋ ಕೃಷಿ ಕಾರ್ಮಿಕರ ಬದುಕು, ಕುಟುಂಬದ ಸ್ಥಿತಿ ಏನಾಗ್ಬೋದು ಅಂತ ಹೇಳಿದ್ರೆ, ಕೃಷಿ ಕಾರ್ಮಿಕರು ಕೂಡ ಅಲ್ಲಿ ಬಂದು ವಿಚಾರಣೆ ಕಟಕಟೆಯಲ್ಲಿ, ಕೋರ್ಟ್ ನ್ಯಾಯಾಲಯದ ರೀತಿ ಇತ್ತು, ಕಟಕಟೆ ಎತ್ತಿ ಇಲ್ಲಿ ಭೂಮಿಯನ್ನು ಕಿತ್ಕೊಂಡ್ಬಿಟ್ರೆ ನಮ್ಮ ಬದುಕು ಏನಾಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಆಲೋಚನೆ ಮಾಡಿದ್ದಾರೆ, ಆ ಅಭಿಪ್ರಾಯ ಕೊಟ್ಟಿದ್ದಾರೆ. ಈ ಸಮಗ್ರ ವರದಿಯನ್ನ ಯಾವುದೇ ಪೂರ್ವಗ್ರಹ ಇಲ್ಲದೆ ನಿಷ್ಪಕ್ಷಪಾತವಾಗಿ ಕಾನೂನಿನ ತಳಹದಿಯ ಮೇಲೆ
ಕಾನೂನನ್ನು ಏನೇನು ವೈಲೇಟ್ ಆಗ್ತಿದೀವಿ ಇದರಲ್ಲಿ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಸಾಮಾಜಿಕವಾಗಿ ಏನು ಪರಿಣಾಮ ಬೀರ್ತವೆ ಅನ್ನೋದ್ರ ಬಗ್ಗೆ ವಾಸವಿ ಮತ್ತು ಉಮಾಪತಿ ಅವರು, ಕೃಷಿ ಕ್ಷೇತ್ರ ಮೇಲೆ ಏನು ಪರಿಣಾಮ ಬೀರ್ತವೆ ಅನ್ನೋದನ್ನ ಕೃಷಿ ತಜ್ಞರಾದಂತಹ ಕಮ್ಮರಡಿ ಅವರು ವರದಿ ಕೊಟ್ಟಿದ್ದಾರೆ. ಅದರ ಕೂಡಿಕೂರ್ತ ವರದಿಯನ್ನ ತಮ್ಮ ಮುಂದೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದರ ಪೂರ್ಣ ವರದಿ ನಮ್ಮಲ್ಲಿ ಆನ್ಲೈನ್ ಸಿಗುತ್ತೆ. ನಮ್ಮಲ್ಲಿ ಒಬ್ರು ಕೋರ್ ಕಮಿಟಿ ಸದಸ್ಯರಾದಂಥ ಕೆ ವಿ ಭಟ್ರ ಹತ್ರ ಅದಿದೆ. ತಮ್ಮೆಲ್ಲ ಫೋನ್ಗಳಿಗೆ ಅವ್ರು ಕಳಿಸ್ಕೊಡ್ತಾರೆ. ಅದಾದ್ಮೇಲೆ ಬಿಡುಗಡೆ ಆದ್ಮೇಲೆ ನೀವು ಚರ್ಚೆಗಳಿದ್ರೆ ಚರ್ಚೆಗಳು ಮಾಡೋಣ. ಇಲ್ಲಿ ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಿ. ಒಟ್ಟಾರೆ ನಿಮ್ಮ ಮಾಧ್ಯಮ ಕ್ಷೇತ್ರ ಮಾಧ್ಯಮದ ಸ್ನೇಹಿತರ ಸಹಕಾರ ಕೇಳೋದಂದ್ರೆ ಈ ಹೋರಾಟಕ್ಕೆ ದೇವನಹಳ್ಳಿ ಮತ್ತು ಈ ಹೋರಾಟಕ್ಕೆ ಬಹಳಷ್ಟು ಒಂದು ಸಾಮಾಜಿಕವಾಗಿ ಗಮನ ಸೆಳೆಯುವಂಥದ್ದು, ಇನ್ನೊಂದು ಇಷ್ಟು ಸಾಮಾಜಿಕ ಮನ್ನಣೆ ಗಳಿಸುವಂತ ವಿಚಾರ ಅಂತೇಳಿ ರೈತರು ಹೋರಾಟಕ್ಕೆ ಮಾಧ್ಯಮ ವೃತ್ತಿಯವರು ಬಹಳಷ್ಟು ಬದ್ಧತೆಯಿಂದ ಕೆಲಸ ಮಾಡಿದಿರಿ. ಈ ವರದಿಯ ಬಗ್ಗೆ ಕೂಡ ವ್ಯಾಪಕವಾಗಿ ಚರ್ಚೆ ಮಾಡಬೇಕು ಅಂತ ವಿನಂತಿಸ ಈ ಬಿಡುಗಡೆಯನ್ನ ಮಾಡ್ತಾರೆ. ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ಸಂಯುಕ್ತ ಹೋರಾಟದ ವತಿಯಿಂದ ಹಾಗೂ ಬಿಡದಿಯ 2 ಗ್ರಾಮ ಪಂಚಾಯತಿಗಳ ಭೂ ಸ್ವಾಧೀನ ವಿರೋಧಿ ಸಮಿತಿಗಳಿಂದ ಇವತ್ತು ಸಾಕಷ್ಟು ಮಹಿಳೆಯರು ಮತ್ತು ಅಲ್ಲಿ ರೈತ ಮಹಿಳೆಯರು ಇವತ್ತು ಬಂದಿದ್ದಾರೆ ನಮ್ಮ ಜೊತೆಗೆ. ಮತ್ತು ಈಗೇನು ಒಂದು ಉತ್ಕೃಷ್ಟ ಟೀಮ್ ಇದೆ, ನಾವೇನು ಜ್ಯೂರಿ ಪ್ಯಾನಲ್ ಅಂತೇವೆ 4 ಜನರು, ಅವರ ವತಿಯಿಂದ ತಮಗೆ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ. ತಮಗೆ ಗೊತ್ತಿದ್ದ ಹಾಗೆ ಜುಲೈ 23ರಂದು ಬಿಡದಿ ಕ್ಷೇತ್ರದಲ್ಲಿ ಬೈರಮಂಗಲ ಗ್ರಾಮ ಪಂಚಾಯತಿಯಲ್ಲಿ ಜಸ್ಟಿಸ್ ಗೋಪಾಲಗೌಡರು, ನಿವೃತ್ತ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರೇನಿದ್ದಾರೆ, ಅವರು ಒಂದು ಪಬ್ಲಿಕ್ ಹಿಯರಿಂಗ್ ಅನ್ನ ಮಾಡಿದರು. ಅವರ ಉತ್ಕೃಷ್ಟ ಪ್ಯಾನಲ್ ಟೀಮ್ ಜೊತೆಗೆ ಈಗಾಗಲೇ ನನ್ನ ಸಹೋದ್ಯೋಗಿ ಬಡಗಲ್ಪುರ ನಾಗೇಂದ್ರ ಅವರು ಅವ್ರ ಬಗ್ಗೆ ಹೇಳಿದ್ದಾರೆ ತಮಗೆ. ಸೊ ಅವರು ಅಲ್ಲಿ ಸವಿಸ್ತಾರವಾಗಿ ಕೇಳಿ, ವಿಶೇಷವಾಗಿ ಯಾರಾದರೂ ಭೂ ಸ್ವಾಧೀನದ ಪರವಾಗಿದ್ರೂ ಕೂಡ ಹೇಳಬೇಕಂತ ಅದನ್ನು ಕಮ್ಮರಡಿ ಅವರು ಸ್ಪೆಸಿಫಿಕ್ ಆಗಿ ಕೇಳಿ, ಯಾರೂ ಇರಲಿಲ್ಲ ಅಲ್ಲಿ, ಮತ್ತು ಪರಿಸರವಾದಿಗಳು ಇವರಿಂದ ಕೇಳಿಕೊಂಡು ನನ್ನ ಅಭಿಪ್ರಾಯದೊಳಗೆ ಒಂದು ತುಂಬಾ ಉತ್ಕೃಷ್ಟ ಅಪೂರ್ವ ವರದಿಯನ್ನು ಅವರು ತಯಾರು ಮಾಡಿದ್ದಾರೆ. ಇವತ್ತು ಅದನ್ನು ಬಿಡುಗಡೆ ಮಾಡಲಿಕ್ಕೆ ನನಗೆ ತುಂಬಾ ಸಂತೋಷ ಅನಿಸ್ತದೆ. ಇದೇನು ಒಂದು ಅನ್ಯಾಯದ ಭೂ ಸ್ವಾಧೀನ ವಿರೋಧಿ ಹೋರಾಟ, ಈಗೇನು 500 ದಿವಸಗಳಿಗಿಂತಲೂ ಜಾಸ್ತಿ ದಿವಸ ಅವಿರತವಾಗಿ ಹೋರಾಟ ನಡೀತಾ ಇದೆ. ಯಾವ ರೀತಿ ದೇವನಹಳ್ಳಿ ಏನು ತಾಲೂಕದಲ್ಲಿ ಚನ್ನಪಟ್ಟಣ ಏರಿಯಾದೊಳಗೆ ಏನೊಂದು ಐತಿಹಾಸಿಕ ಹೋರಾಟ ನಡೀತು. ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ದೇಶ ಮತ್ತು ವಿಶ್ವದಲ್ಲಿ ಅದು ಸಾಕಷ್ಟು ಪ್ರಭಾವಶಾಲಿಯಾಗಿ ಬೆಳೀತು. ಅದೇನೊಂದು ಯಶಸ್ವಿಯಾಗಿ ಹೋಗಲಿಕ್ಕೆ ಅವತ್ತಿನ ನಮ್ಮ ಸಂಯುಕ್ತ ಹೋರಾಟದ ಹಿರಿಯ ಸಹೋದ್ಯೋಗಿ, ಅವರು ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ, ಬೈಯಾರೆಡ್ಡಿ ಅವರು ಏನೊಂದು ಫೌಂಡೇಶನ್ ಹಾಕಿದ್ರು, ಅದನ್ನ ಯಶವಂತ್ ಅವರು ಮತ್ತು ನಮ್ಮ ಬಡಗಲ್ಪುರ ನಾಗೇಂದ್ರ ಅವರು, ನಮ್ಮೆಲ್ಲ ಸಹೋದ್ಯೋಗಿಗಳು ಸಂಯುಕ್ತ ಹೋರಾಟದವರು ಯಶಸ್ವಿಯಾಗಿ ಮುಂದೆ ಒಯ್ದಿದ್ದು ನಿಮಗೆ ಗೊತ್ತಿದೆ. ನನ್ನ ಅಭಿಪ್ರಾಯದೊಳಗ ಅದೇ ದಿಶೆಯಲ್ಲಿ ಈ ಬೈರಮಂಗಲ ಮತ್ತು ಕಂಚುಗಾನಹಳ್ಳಿ 2 ಗ್ರಾಮ ಪಂಚಾಯತಿಯ ರೈತ ಮಹಿಳೆಯರು ಒಂದು ಒಕ್ಕೊರಲಿನಿಂದ ಅನ್ಯಾಯದ ಭೂ ಸ್ವಾಧೀನಕ್ಕೇನು ವಿರೋಧ ಮಾಡ್ತಾ ಇದ್ದಾರೆ. ಇದು ಯಶಸ್ವಿ ದಿಶೆಯಲ್ಲಿ ಹೋಗುವುದರಲ್ಲಿ ಈ ಒಂದು ವರದಿ ಮಹತ್ವದ ಮೈಲುಗಲ್ಲಂತ ನಾನು ಪರಿಗಣಿಸ್ತಾ ಇದ್ದೇನೆ. ನಿಮ್ಗೆಲ್ಲರಿಗೂ ಗೊತ್ತು, ಬಳ್ಳಾರಿ ಮೈನಿಂಗ್ ಮಾಫಿಯಾ ಯಾರಿಗೂ ಕೇಳುವಂಥದ್ದಿಲ್ಲ. ಈವನ್ ಸಂತೋಷ್ ಹೆಗಡೆ ಅವರಿಗೂ ಕೂಡ ಬೆದರಿಕೆ ಹಾಕುವಂತ ಉದ್ದಡತನಕ್ಕೆ ಅವರು ಹೋಗಿದ್ರು. ಅಲ್ಲಿ ಸಂತೋಷ್ ಹೆಗಡೆ ಅವರ ಲೋಕಾಯುಕ್ತರು, ಆಮೇಲೆ ಸುಪ್ರೀಂ ಕೋರ್ಟ್ದಲ್ಲಿ ಪ್ರಶಾಂತ್ ಭೂಷಣ್ ಅವರು, ಆಮೇಲೆ ಸಮಾಜ ಪರಿವರ್ತನ ಸಮುದಾಯದಿಂದ ನಾವೆಲ್ಲರೂ ಕೂಡಿಕೊಂಡು ಒಂದೇನು ಪಾರ್ಟ್ನರ್ಶಿಪ್ ಇಂದ ಯಶಸ್ವಿಯಾಗಿ ಹೋರಾಟ ಮಾಡಿದೆವು. ಅದೇ ರೀತಿ ಸಂಯುಕ್ತ ಹೋರಾಟ ಮತ್ತು ಭೂ ಸ್ವಾಧೀನ ವಿರೋಧಿ ಸಮಿತಿ
ಮತ್ತು ಈ ವರದಿ ನನ್ನ ಅಭಿಪ್ರಾಯದೊಳಗೆ ಒಂದು ಫಾರ್ಮಿಡಬಲ್ ಅಂದ್ರೆ ಅಪೂರ್ವವಾದಂತಹ ಪ್ರಭಾವವನ್ನು ಬೀರಿ ಈ ಏನು ಅನ್ಯಾಯದ ಭೂ ಸ್ವಾಧೀನಕ್ಕೆ ನಮ್ಮ ಸರ್ಕಾರ ತುಂಬಾ ಪ್ರಯತ್ನ ಮಾಡ್ತಾ ಇದೆ, ಅದು ಸಮಗ್ರವಾಗಿ ವಿಫಲವಾಗುವ ದಿಶೆಯೊಳಗೆ ಇವರು ಯಶಸ್ವಿ ಆಗ್ತಾರೆ ಅಂತ ನನಗೆ ಆತ್ಮವಿಶ್ವಾಸ ಇದೆ. ಈ ವರದಿಯಲ್ಲಿ ವಿಶೇಷವಾಗಿ ಜಸ್ಟಿಸ್ ಗೋಪಾಲ್ ಗೌಡ್ರು ಸಂವಿಧಾನ ಮತ್ತು ಕಾಯ್ದೆಗಳನ್ನು ತುಂಬಾ ಸರಳವಾಗಿ ಸ್ಪಷ್ಟವಾಗಿ ಹೇಳ್ತಾರೆ. ಯಾಕಂದ್ರೆ ನಮಗಿರೋದು 2 ಕಾಯ್ದೆಗಳಿವೆ. ಒಂದು 1961ರಲ್ಲಿ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ ಅಂತ, ಇನ್ನೊಂದು 1987ರಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ ಅಂತ ಏನಿದೆ. ಈ ಎರಡೂ ಇದನ್ನ ಈಗೇನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಇವರು ಏನು ಹೊರಟಿದ್ದಾರೆ, ಇದು ಸಮಗ್ರವಾಗಿ ಅಸಿದ್ಧವಾಗಿದೆ. ಇದಕ್ಕೆ ಯಾವುದೇ ಒಂದು ಕಾಯ್ದೆಯ ಫೌಂಡೇಶನ್ ಇಲ್ಲವೇ ಇಲ್ಲ ಅನ್ನೋದನ್ನು ಅವರು ಸ್ಪಷ್ಟವಾಗಿ ಇದರಲ್ಲಿ ಪ್ರೂವ್ ಮಾಡಿದ್ದಾರೆ. ನನ್ನ ಅಭಿಪ್ರಾಯದೊಳಗೆ ಅವರು ಯಾವ ರೀತಿ ಯಾರಾದರೂ ಸಾಮಾನ್ಯ ಓದುಗರನ್ನ ಮೊದಲು ಮಾಡಿಕೊಂಡು ಕಾಯ್ದೆ ಪಂಡಿತರವರೆಗೆ ಸ್ಪಷ್ಟವಾಗಿ ತಿಳಿಯುವ ದಿಶೆಯೊಳಗೆ ಇದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನ ಇಷ್ಟೇ ಅಲ್ಲ, ಈ 2 ಪಂಚಾಯತಿಗಳಲ್ಲಿ ಏನೊಂದು 9,640 ಎಕರೆಯನ್ನ ಏನು ಇವರು ತೆಗೆದುಕೊಳ್ಳುಕೊಂಡಿದ್ದಾರೆ, ಇದು ತುಂಬಾ ಅಪರೂಪವಾದಂತಹ ಫಲವತ್ತಾದಂತಹ ಭೂಮಿ ಇದೆ. ಅಲ್ಲಿ ಏನೇನು ಬೆಳೀತಾ ಇದ್ದಾರೆ ಕೇಳಿದ್ರೆ ಮಲೆನಾಡು ಅದರಲ್ಲಿ ಯಾವುದೇ ಅಂತರ ಇಲ್ಲ. ಅವರು ಒಂದು ನೆಮ್ಮದಿಯ ಜೀವನವನ್ನು ಇವತ್ತು ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ಪ್ರಸಂಗದಲ್ಲಿ ನಮ್ಮ ಸರ್ಕಾರ ಯಾವುದೇ ಒಂದು ವಿವೇಚನೆ, ಒಂದು ಕಾಯ್ದೆಬದ್ಧ ಸಂವಿಧಾನಬದ್ಧ ಫೌಂಡೇಶನ್ ಇರಲಾರದೆ ಇದನ್ನೇನು ಮಾಡ್ಲಕ್ಕೆ ಹೊಂಟಿದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಶಬ್ದ ಬಳಸ್ತಾರೆ, ಕ್ಷಮೆ ಇರಲಿ ನನಗೆ, ಬಕ್ಬರ್ಲೆ ಬೀಳ್ತಾರಂತಾರೆ. ಅಂದ್ರೆ ಯಾವರಿಗೆ ಯಾವುದೇ ಒಂದು ಸ್ಪಷ್ಟವಾದ ಆಧಾರವಿಲ್ಲ, ಏನೂ ಇಲ್ಲ, ಅವರು ಯಶಸ್ವಿ ಆಗೋದು ಸಾಧ್ಯವೇ ಇಲ್ಲ. ಆದರೆ ಅದು ಯಶಸ್ವಿ ಆಗಬೇಕಾದ್ರೆ ಈಗ ಸಂತೋಷ್ ಹೆಗಡೆ ಅವರು, ಪ್ರಶಾಂತ್ ಭೂಷಣ್ ಅವರು, ನಮ್ಮ ಹೋರಾಟ ಅಂತ ನೀವು ಮಾಡಿಬಿಟ್ಟಿದ್ರೆ ಅದು ಏನೂ ಆಗ್ತಿರ್ಲಿಲ್ಲ. ಎಲ್ಲ ಮಾಧ್ಯಮದವರು ಬಳ್ಳಾರಿಯಿಂದ ಹಿಡಿದುಕೊಂಡು ಕರ್ನಾಟಕದಲ್ಲಿ ನಿಮ್ಮ ಪ್ರೆಸ್ ಕ್ಲಬ್ದವರು ಮ್ಯಾನ್ ಆಫ್ ದ ಇಯರ್ ಅಂತ ಏನೆಲ್ಲ ಅವಾಗ ಮಾಡಿದ್ರು. ನೀವು ಇದು ನಮ್ಮೆಲ್ಲರ ಹೋರಾಟ ಇದೆ. ಯಾಕಂದ್ರೆ ಎಲ್ಲೇ ಅನ್ಯಾಯ ಆಗಲಿ ಅದು ನ್ಯಾಯಕ್ಕೆ ಶತ್ರುವಾಗಿದೆ, ವಿರೋಧವಾಗಿದೆ. ಸೊ ಅದಕ್ಕೆ ನಾವು ಈ ರೈತರು ಒಂದೇನು ಇವತ್ತು ನೆಮ್ಮದಿಯ ಒಂದು ಬದುಕನ್ನು ಮಾಡ್ತಾ ಇದ್ದಾರೆ. ಇವತ್ತು ಗೋಪಾಲಗೌಡರಂತಹ ಒಂದು ಅಪೂರ್ವವಾದಂತಹ ವರದಿಯನ್ನ ಸಮಗ್ರವಾಗಿ ವಿವರ ಜೊತೆಗೆ ಏನು ಬಿಡುಗಡೆ ಮಾಡಿದ್ದಾರೆ, ಇದು ನನ್ನ ಅಭಿಪ್ರಾಯದೊಳಗೆ ನಮ್ಮ ಕರ್ನಾಟಕದ ಸರ್ಕಾರದ ಕಣ್ಣು ತೆರೆಯುವ ಹಾಗೆ ಮತ್ತು ಕರ್ನಾಟಕದ ಮನೆ ಮನೆಗೆ ಈ ಸುದ್ದಿ ತಲುಪಿಗೆ ಆಗಬಾಡುವಂತಹ ಒಂದು ಗುರುತರ ಜವಾಬ್ದಾರಿ, ಆ ಪ್ರಭಾವ, ಆ ಸಾಮರ್ಥ್ಯ ನಿಮ್ಮ ಮಾಧ್ಯಮದವರಲ್ಲಿದೆ. ಇದು ನೀವು ನಮ್ಮದೇ ಹೋರಾಟ ಅಂತ ಮಾಡಬೇಕು ಅಂತ ನಾನು ಈ ಪ್ರಸಂಗದಲ್ಲಿ ತುಂಬಾ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಇವರೇನು ಇತರ ಪ್ಯಾನಲ್ ಮೆಂಬರ್ ಇದ್ದಾರೆ, ತುಂಬಾ ಉತ್ಕೃಷ್ಟ ಜನ ಇದ್ದಾರೆ. ನಾನೇನು ದಿಲ್ಲಿ ಒಳಗೆ ಟ್ರೈನ್ನಿಂದ ಹೋಗಿ ಎಲ್ಲ ರಿಸರ್ಚ್ ಮಾಡಿ ಆ ಸುಪ್ರೀಂ ಕೋರ್ಟ್ದಲ್ಲಿ ಸಮಗ್ರ ಮೈನಿಂಗ್ ಮಾಫಿಯಾ ಜೈಲಿಗೆ ಹೋಗುವಂಗ ನಿಲ್ಲುವಂಗ ಮುಂದೀಗ 30,000 ಕೋಟಿ ಅದರ ಸಲುವಾಗಿ ಏನು ಆಗಿದೆ. ನನ್ನ ಅಭಿಪ್ರಾಯದೊಳಗೆ ಇಲ್ಲಿ ಏನೇನು ಜನರಿಗೆ ತೊಂದರೆಯಾಗಿದೆ ಅದರದ್ದು ಕೂಡ ಸರ್ಕಾರಕ್ಕೆ ನಾವು ಹೊಣೆ ಹಿಡಿಯಲೇಬೇಕು. ಈಗ ಹಂಗ ಮೊನ್ನೆ ನಮ್ಮ ದೇಶದ ಯುವಕರು, ನಮ್ಮ ದೇಶದ ಭವಿಷ್ಯ ಏನಿದ್ದಾರೆ, ಯಾವ ರೀತಿ ನಮ್ಮ ಶಿಕ್ಷಣ ಮಂತ್ರಿಯನ್ನ ಮತ್ತು ಯಾವ ವಿದ್ಯಾರ್ಥಿಗಳಿಗೆ ಆಗಬಾರದಂತಹ ಆತ್ಮಹತ್ಯೆ ಎಲ್ಲ ಆಯಿತು, ಇದನ್ನು ಮಾಡಿದ್ದಾರೆ. ನನ್ನ ಅಭಿಪ್ರಾಯದೊಳಗೆ ಇದನ್ನು ನಾವು ಲಾಜಿಕಲ್ ಕನ್ಕ್ಲೂಷನ್ ಏನಂತಾರೆ, ತಾತ್ವಿಕ ಹಂತಕ್ಕೆ ಒಯ್ಯುವಂತಹ ಜವಾಬ್ದಾರಿಯನ್ನು ನಾವು ನೀವೆಲ್ಲರೂ ಕೂಡಿ ಮಾಡೋಣ. ಮತ್ತು ಅಲ್ಲೇನೋ ಒಂದು ಫಲವತ್ತಾದ ಭೂಮಿ ಇದೆ, ಇದನ್ನು ಉಳಿಸುವಂತಹದ್ದನ್ನು ಮಾಡೋಣ. ಇನ್ನು ಒಂದೇ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಏನಂದ್ರೆ, ಯಾವುದೇ ಒಂದು ಜವಾಬ್ದಾರಿ ದೇಶ, ಯಾವುದೇ ಒಂದು ಜವಾಬ್ದಾರಿ ಸರ್ಕಾರ, ಯಾವುದೇ ಜವಾಬ್ದಾರಿ ಒಂದು ಪಾರ್ಲಿಮೆಂಟು, ಅದರ ಪ್ರಾಥಮಿಕ ಕರ್ತವ್ಯ ಏನಿದೆ ಅಂದ್ರೆ ನಮ್ಮ ದೇಶದ ಜನರ ಕ್ಷೇಮವನ್ನು ಕಾಪಾಡ್ಕೊಳ್ಬೇಕು. ಆ ಕ್ಷೇಮ ಕಾಪಾಡ್ಕೊಳ್ಬೇಕಾದ್ರೆ ಆಹಾರ ಭದ್ರತೆ ಬೇಕು. ಆಹಾರ ಭದ್ರತೆ ಇರಬೇಕಾದ್ರೆ ಲ್ಯಾಂಡ್ ಯೂಸ್ ಪಾಲಿಸಿ ಬೇಕೇ ಬೇಕು. ನಾವು ಪ್ರಶಾಂತ್ ಭೂಷಣ್ ಅವರು, ಯತಿರಾಜ್ ಅಂತ ನಮ್ಮ ಮಿತ್ರರಿದ್ದಾರೆ ತುಮಕೂರದಲ್ಲಿ, ಇನ್ನು ಹಲವಾರು ಜನರು, ನಮ್ಮೆಲ್ಲ ರೈತ ಸಂಘದ ಹೋರಾಟ ಎಂದಿನಿಂದ ನಾವು ಸರ್ಕಾರ ಕೇಳ್ತಾ ಇದ್ದೇವೆ, ದಯವಿಟ್ಟು ನೀವು ಆ ಲ್ಯಾಂಡ್ ಯೂಸ್ ಪಾಲಿಸಿಯನ್ನು ತೆಗೆದುಕೊಳ್ಬೇಕು. ಅದು ಲ್ಯಾಂಡ್ ಯೂಸ್ ಪಾಲಿಸಿ ಅಂದ್ರೆ ಏನು, ಎಲ್ಲಿ ಫಲವತ್ತಾಗಿದೆ. ಈಗ ನೋಡ್ರಿ, ಬೆಂಗಳೂರಿಗೆಲ್ಲ ಸರಬರಾಜು ಮಾಡ್ತಾರೆ, ರಾಮನಗರ ಜಿಲ್ಲೆಗೆ ಮಾಡ್ತಾರೆ,
ಎಂಥ ಉತ್ಕೃಷ್ಟ ಕೆಲಸ. ತರಕಾರಿಯನ್ನು ಮೊದಲು ಮಾಡಿಕೊಂಡು ಎಲ್ಲ ಹಣ್ಣು ಹಂಪಲು ಎಲ್ಲ ಇದನ್ನು ಮಾಡುವಂಥ ಅನ್ನದಾತರು ಏನಿದ್ದಾರೆ ಅವರಿಗೆ ಅನ್ಯಾಯ ಮಾಡಿ ಅವ್ರ ಹೊಟ್ಟೆ ಇದು ಮಾಡುವಂಥ ಕೆಲಸ ಯಾವುದೇ ಜವಾಬ್ದಾರಿ ಸರ್ಕಾರ ಮಾಡಬಾರ್ದು. ಉತ್ತರದಾಯಿತ್ವ ಅನ್ನೋದು ಇದೆ ಸರ್ಕಾರಕ್ಕೆ. ಸೊ ಆ ದೃಷ್ಟಿಯಿಂದ ಲ್ಯಾಂಡ್ ಯೂಸ್ ಪಾಲಿಸಿ ಬಗ್ಗೆ ನೀವೆಲ್ಲರೂ ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ ಲ್ಯಾಂಡ್ ಯೂಸ್ ಪಾಲಿಸಿ ಬಂದ್ರೆ ನಾವು ಆಹಾರ ಭದ್ರತೆಗಾಗಿ ಕೆಲವು ಭೂಮಿಯನ್ನು ನಿರ್ದಿಷ್ಟವಾಗಿ ಗುರುತಿಸ್ತೇವೆ. ಈಗ ದೇವನಹಳ್ಳಿ ತಾಲೂಕಿನಲ್ಲಿ ಏನು ಹೋರಾಟ ನಡೀತಿದೆ ಐತಿಹಾಸಿಕ, ಈಗ ನಮ್ಮ ಬಿಡದಿ ರಾಮನಗರ ಜಿಲ್ಲೆಯೊಳಗೆ ನಡೀತಾ ಇದೆ. ನನ್ನ ಅಭಿಪ್ರಾಯದೊಳಗೆ ಇಂಥ ಭೂಮಿಗಳ ಮೈಲುಗಳ ಸಮೀಪನೂ ಕೂಡ ಅವ್ರು ಹೋಗಬಾರ್ದು ಅಂತ ಫಲವತ್ತಾದ ಭೂಮಿ ಇದೆ. ಇದು ನಿಸರ್ಗ ಮಾತೆ, ಸೃಷ್ಟಿ ಮಾತೆ. ಮಿಲಿಯನ್ಸ್ ಆಫ್ ಇಯರ್ಸ್ ಇಂದ ಅದನ್ನು ತಯಾರು ಮಾಡಿರ್ತಾರೆ. ನಾವು ಸ್ಟೇಟ್ ಆಫ್ ಇಂಡಿಯಾದ ಎನ್ವೈರ್ಮೆಂಟ್ ಮಾಡುವಾಗ ಈ ಮೇಲ್ ಸಾಯಿಲ್ ಏನಿದೆ, ಮಣ್ಣು ಎಷ್ಟು ಮಹತ್ವದಿದೆ, ಪೃಥ್ವಿ ಮಾತೆಗೆ 1 ಇಂಚು ಸಾಯಿಲ್ ಮಾಡಬೇಕಾದ್ರೆ ಎಷ್ಟು ಸಮಯ ಹತ್ತದೆ, ಏನಾಗ್ತದೆ ಅನ್ನೋದು ಎಲ್ಲ ಗೊತ್ತಿದೆ ನಮಗೆ. ಸೊ ಆ ದೃಷ್ಟಿಯಿಂದ ನಾನು ನಮ್ಮ ರಾಜ್ಯ ಸರ್ಕಾರಕ್ಕೆ, ನಮ್ಮ ಕೇಂದ್ರ ಸರ್ಕಾರಕ್ಕೆ, ನಿಮ್ಮ ಮಾಧ್ಯಮದವರ ಮುಖಾಂತರ ಏನು ಮಾಡ್ತೀನಂದ್ರೆ, ಜವಾಬ್ದಾರಿ ಸರ್ಕಾರದ ಮುಖ್ಯ ಲಕ್ಷಣವಾದಂತಹ ಲ್ಯಾಂಡ್ ಯೂಸ್ ಪಾಲಿಸಿ, ನ್ಯಾಷನಲ್ ಲ್ಯಾಂಡ್ ಯೂಸ್ ಪಾಲಿಸಿ ಅವರು ಮಾಡಲೇಬೇಕು. ಅದು ಮಾಡಿದರೆ ಮಾತ್ರ ಇಂಥ ಅನ್ಯಾಯಗಳು, ಘೋರ ಅನ್ಯಾಯಗಳು ಮುಂದೆ ನಾವು ಪ್ರಿವೆಂಟ್ ಮಾಡೋದು, ಅಂದ್ರೆ ಆಗಲಾರ್ದ ಹಾಗೆ ಮಾಡುವಂತಹದ್ದು ಸಾಧ್ಯವಿದೆ ಅಂತ ಹೇಳಿ, ಇವತ್ತಿನ ದಿವಸ ಈ ಒಂದು ಮೈಲುಗಲ್ಲು ಅಂತ ನಾನೇನು ಈ ವರದಿಯನ್ನು ಪರಿಗಣಿಸ್ತಾ ಇದ್ದೇನೆ, ಆ ವರದಿಯನ್ನು ಬಿಡುಗಡೆ ಮಾಡಿ ತಮ್ಮೊಂದಿಗೆ 4 ಮಾತುಗಳನ್ನು ಇದು ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಸಂಯುಕ್ತ ಹೋರಾಟದ ಎಲ್ಲ ನನ್ನ ಸಂಗಾತಿಗಳಿಗೆ ಹಾಗೂ ಭೂ ವಿರೋಧಿ ಏನೊಂದು ಬಿಡದಿ ಕ್ಷೇತ್ರದ ಮಹಿಳೆಯರು ಮತ್ತು ಪುರುಷರು ಬಂದಿದ್ದಾರೆ, ಅವರೆಲ್ಲರನ್ನು ಹೃತ್ಪೂರ್ವಕವಾಗಿ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ತಮಗೇನಾದರೂ ಪ್ರಶ್ನೆಗಳಿದ್ರೆ ಇದಿದ್ರೆ ಆಮೇಲೆ ನಾನು ಇನ್ನೂ ಇರ್ತೀನಿ, ಯಾವಾಗಲೂ 1 ಅರ್ಧ ಗಂಟೆ ಇದಾದ್ಮೇಲೆ ತಾವು ಪತ್ರಕರ್ತರಿಗೆ ಇದ್ರೆ ನನಗೆ ಕೇಳಬಹುದು ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಒಂದು 3 ವಿಚಾರಗಳು ಅಷ್ಟೇ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಒಂದು, ಜಸ್ಟಿಸ್ ಗೋಪಾಲ್ ಗೌಡ್ರು ಈ ಇಡೀ ಯೋಜನೆಯ ಬುನಾದಿನೇ ಅಲಗಾಡಿಸ್ಬಿಟ್ಟಿದ್ದಾರೆ. ಈ ವರದಿ ಒಳಗಡೆ ಅವ್ರು ಬುನಾದಿನೇ ಅಲಗಿಸ್ಬಿಟ್ಟಿದ್ದಾರೆ. ವೆರಿ ಫೌಂಡೇಶನ್ ರಾಂಗ್ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡ್ಬಿಟ್ಟಿದ್ದಾರೆ. ಇದು ಇಡೀ ಭೂ ಸ್ವಾಧೀನ ಪ್ರಕ್ರಿಯೆ ನಡೀತಿರೋದು GBDA ಕಡೆಯಿಂದ, ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಕೂಡಾ ಕಾಯ್ದೆ, ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಡಿ ಅವ್ರು ಮಾಡಿದ್ದಾರೆ. ಈ ಫೌಂಡೇಶನ್ ರಾಂಗ್ ಅನ್ನುವಂತ ವರದಿಯನ್ನ ಇದರಲ್ಲಿ ಸಾಕ್ಷ್ಯಗಳ ಸಮೇತ ಇದನ್ನ ಅನೇಕ ಲೀಗಲ್ ಪಾಯಿಂಟ್ಸ್ ಮೂಲಕ ದೊಡ್ಡ ಆಲ್ಮೋಸ್ಟ್ ಅದು ಇಷ್ಟು ದಪ್ಪನ ವರದಿ ಇನ್ನೊಂದು ನಾವಿಲ್ಲಿ ಕೊಟ್ಟಿರೋದು ಅದರ ಸಂಕ್ಷಿಪ್ತ ವರದಿ, ಸಮಗ್ರ ವರದಿ ಇನ್ನೊಂದಿದೆ. ಅದು ಅಷ್ಟು ನಮ್ಗೆ ಟ್ರಾನ್ಸ್ಲೇಷನ್ ಮಾಡಕ್ಕಾಗಿಲ್ಲ, ಪೂರ್ತಿ ಇಂಗ್ಲಿಷ್ ಅಲ್ಲಿ ಇದೆ. ಎಲ್ಲ ಲೀಗಲ್ ಆಸ್ಪೆಕ್ಟ್ಸ್ ನ ಹಾಕಿ ಮಾಡಿದ್ದಾರೆ. ಯಾವ ಕೋರ್ಟ್ ಅಲ್ಲಿ ಹೋದ್ರು ಸರ್ಕಾರ ಡಿಪೆಂಡ್ ಮಾಡ್ಕೊಳಕ್ಕಾಗಲ್ಲ, ಸುಪ್ರೀಂ ಕೋರ್ಟ್ ಹೋದ್ರು ಡಿಪೆಂಡ್ ಮಾಡ್ಕೊಳಕ್ಕಾಗಲ್ಲ ಅವ್ರ ಕೈಯಿಂದ. ಅಷ್ಟು ಸಾಲಿಡ್ ಆದಂತಹ ಲೀಗಲ್ ಬೇಸಿಸ್ ನ ಅವ್ರು ಕೊಟ್ಟಿದ್ದಾರೆ. ನಾವು ಸಂಯುಕ್ತ ಹೋರಾಟದ ಕಡೆಯಿಂದ ಜಸ್ಟಿಸ್ ಗೋಪಾಲ್ ಗೌಡ್ರಿಗೆ ವಿಶೇಷ ಧನ್ಯವಾದಗಳನ್ನು ಹೇಳಿಕ್ ಬಯಸ್ತೀವಿ. ಇಷ್ಟು ಸ್ಟ್ರಾಂಗ್ ಆದಂತ ಫೌಂಡೇಶನ್ ಕೊಟ್ಟು ಮಾಡಿದ್ದಾರೆ. ಇದು ಸಾರಾಂಶದಲ್ಲಿ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ, ಇದು ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಆಗಿರುವಂತದ್ದು KTCA ಅನ್ನೋ ಆಕ್ಟ್ ಇಂದ ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್, ಅಂದ್ರೆ ಕರ್ನಾಟಕದ ನಗರ ಮತ್ತು ಗ್ರಾಮೀಣ ಪ್ಲಾನಿಂಗ್ ಅನ್ನೋದು ಇನ್ನೊಂದು ಆಕ್ಟ್ ಅಂತ ಇರ್ತದೆ. ನಗರ ಮತ್ತು ಗ್ರಾಮೀಣ ಎರಡನ್ನೂ ಗಮನದಲ್ಲಿಟ್ಕೊಂಡು ಅಭಿವೃದ್ಧಿ ಮಾಡುವ ಪ್ಲಾನಿಂಗ್ ಅಂತೇಳಿ ಅದ್ರ ಕೆಳಗಡೆ ಈ ಕಮಿಟಿ ಆಗಿರುವಂತ GBD ಆಗಿರುವಂತದ್ದು. ಇವರು ಭೂ ಸ್ವಾಧೀನಕ್ಕೆ ಬಳಸಿರುವಂತದ್ದು ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ನ ಬಳಸಿದ್ದಾರೆ. ಇವರು ಬಳಸಕ್ ಬರೋದೇ ಇಲ್ಲ, ಯಾಕಂದ್ರೆ ಅದು ನಗರ ಪ್ರದೇಶ ಅಲ್ಲವೇ ಅಲ್ಲ, ಅದು ಗ್ರಾಮೀಣ ಪ್ರದೇಶ. ಗ್ರಾಮೀಣ ಪ್ರದೇಶದಕ್ಕೆ ನೀವು ನಗರ ಪ್ರದೇಶದ ಕಾಯ್ದೆಯನ್ನು ಅನುಮಾನ ಮಾಡಿ ಹೆಂಗ್ ನೀವು ಮಾಡ್ತೀರಿ, ಇದನ್ನ ಭೂ ಸ್ವಾಧೀನ ಮಾಡ್ತೀರಿ? ಆ ಸ್ವಾಧೀನ ಪ್ರಕ್ರಿಯೆನೇ ಅವ್ರು ಹೊಡೆದಾಕ್ಬಿಟ್ಟಿದ್ದಾರೆ. ಅದೇ ಸಂದರ್ಭದಲ್ಲಿ ನಮ್ಮ ಪ್ರಕಾಶ್ ಕಮ್ಮಡಿ ಅವರು ಇರ್ಬೋದು, ಡಾಕ್ಟರ್ AR ವಾಸವಿ ಇರ್ಬೋದು, ಉಮಾಪತಿ ಅವರು ಇರ್ಬೋದು, ಬಹಳ ವ್ಯಾಲಿಡ್ ಆರ್ಗ್ಯುಮೆಂಟ್ಸ್ ನ ತಂದಿದ್ದಾರೆ. ಅದರಲ್ಲಿ ಕೃಷಿ ಆರ್ಥಿಕತೆನ ಹೆಂಗೆ ಸಂಪೂರ್ಣವಾಗಿ ಸರ್ಕಾರ ನಗಣ್ಯಗೊಳಿಸ್ತಾ ಇದೆ ಅನ್ನೋ ವಿಚಾರನ ಪ್ರಕಾಶ್ ಕಮ್ಮಡಿ ಅವರು ತಂದಿದ್ದಾರೆ. ಆರ್ಥಿಕತೆ ಅಂತ ಹೇಳಿದ್ರೆ ಬರೀ ಫ್ಯಾಕ್ಟರಿಗಳು ಅಲ್ಲ, ನಗರ ಅಲ್ಲ. ಆರ್ಥಿಕತೆ ಅಂತ ಹೇಳಿದ್ರೆ ಅದು ಗ್ರಾಮೀಣ ಪ್ರದೇಶ, ಅಲ್ಲಿ ನಡೆಯುವಂತ ಕೃಷಿ, ಅಲ್ಲಿ ನಡೆಯುವಂತ ಹೈನುಗಾರಿಕೆ, ಅಲ್ಲಿ ನಡೆಯುವಂತ ರೇಷ್ಮೆ, ಪ್ರತಿಯೊಂದು ಕೂಡ ಆರ್ಥಿಕತೆಯ ಭಾಗ. ಸಮಗ್ರ ಆರ್ಥಿಕತೆ ಪರಿಕಲ್ಪನೆ ಬಿಟ್ಟು ಆರ್ಥಿಕತೆ ಅಂದ್ರೆ ಬಂಡವಾಳ, ನಗರ, ಪಟ್ಟಣ, ಕಂಪನಿ, ಫ್ಯಾಕ್ಟರಿ, ಈ ಕಲ್ಪನೆಯಿಂದಲೇ ಇದು ಹೋಗ್ತಾ ಇದೆ. ಇದು ಫೌಂಡೇಶನ್ ರಾಂಗ್ ಅನ್ನೋದನ್ನ ಪ್ರಕಾಶ್ ಕಮ್ಮಡಿ ಅವರು ಮತ್ತೆ ನಮ್ಮ ಸಮಗ್ರ ಯೋಜನೆ ಹೆಂಗಿರ್ಬೇಕು ಅನ್ನೋದ್ ಕಡೆ ಗಮನ ತಂದಿದ್ದಾರೆ. AR ವಾಸವಿ ಅವರು ಬರೀ ರೈತರು ಮಾತ್ರ ಅಲ್ಲ, ರೈತ ಕೂಲಿಗಳು, ಅದಕ್ಕೆ ಸಂಬಂಧಪಟ್ಟಂತ ಬದುಕು, ಸಂಸ್ಕೃತಿ ಎಲ್ಲ ಹೆಂಗೆ ನಾಶ ಆಗ್ತದೆ, ಬೆಂಗಳೂರಿಗೆ ಇದು ಹೆಂಗೆ ಕಂಟಕ ಆಗುತ್ತೆ ಅನ್ನೋದನ್ನು ಕೂಡ AR ವಾಸವಿ ಅವರು ಮಾಡಿದ್ದಾರೆ.
ಉಮಾಪತಿ ಅವರು ಇಡೀ ರೈತರ ಅಂತಃಕರಣವನ್ನು ಹಿಡಿದಿಟ್ಟಿದ್ದಾರೆ. ಅವರು ಬಹಳ ಅದನ್ನು ನೀವು ಓದ್ರಿ, ಉಮಾಪತಿ ಅವರು ಹೇಳಿರುವಂತಹದ್ದು ಎಷ್ಟು ಡಿಸ್ಟರ್ಬ್ ಆಗಿ ಬರ್ದಿದ್ದಾರೆ ಅಂತ ಹೇಳಿದ್ರೆ, ಅವತ್ತಿನ ಪಬ್ಲಿಕ್ ಹಿಯರಿಂಗ್ ನಲ್ಲಿ ಜನರು ತಮ್ಮ ಕರಳನ್ನು ಮಾತಾಗಿಸಿ ಇವತ್ತು ಮಾತಾಡಿದ್ರು ಅಂತ ಹೇಳ್ತಾರೆ ಉಮಾಪತಿ ಅವರು. ಅಂತ ಒಂದು ಆ ನೋವನ್ನ, ಆ ಸಂಕಟವನ್ನು ಇಟ್ಕೊಂಡು ಮಾಡ್ಕೊಂಡ್ರು ಅಂತೇಳಿ. ಈಗ ಪಾಯಿಂಟ್ ಇಷ್ಟೇನೆ. ಮೊದಲು ನಮಗೆ ಹೋರಾಟಗಾರರಿಗೆ ಸ್ಪಷ್ಟ ಆಗಿತ್ತು, ನಾವು ಒಂದೇ ಸರಿ ತೀರ್ಮಾನ ಮಾಡಿದ್ದಲ್ಲ ಸಂಯುಕ್ತ ಹೋರಾಟ, ಅದನ್ನು ಹೋಗಿ ನೋಡಿ ಚೆಕ್ ಮಾಡಿ ಪರಿಶೀಲಿಸಿ ನಮ್ಮ ಬಗ್ಗೆ ನಮ್ಗೂ ಸುಮಾರು ನಮ್ಮ ಸಹ ಕೆಲವು ಅಳಕು ಅನುಮಾನಗಳಿದ್ದು, ಇಲ್ಲ ಇಲ್ಲಿ ಗೊಂದಲ ಇದೆ, ಡಿವೈಡ್ ಇದೆ, ರಿಯಲ್ ಎಸ್ಟೇಟ್ ಇನ್ಫ್ಲೂಯೆನ್ಸ್ ತುಂಬಾ ಇದೆ, ರೈತರು ಕೂಡ ಸ್ವಲ್ಪ ಕೊಟ್ಕೊಂಡ್ಬಿಡ್ಬೇಕು ಅನ್ನೋ ರೀತಿಯಲ್ಲಿ ಇದ್ದಾರೆ. ಇವೆಲ್ಲ ಒಂದು ಆಲ್ರೆಡಿ ಇರೋದು ನಮ್ಮ ತೆಲುಗು ಸ್ವಲ್ಪ ಪ್ರಭಾವ ಇತ್ತು. ಆದ್ರೆ ನಾವು ಹೋಗಿ ಕಮಿಟಿನವ್ರ ಜೊತೆ ಮತ್ತೆ ನೋಡಿ ಹಳ್ಳಿ ಓಡಾಡಿ, ಆಮೇಲೆ ನಮ್ಮ ಯಶವಂತ ಅವರಂತೂ ಹೆಚ್ಚು ಕಡಿಮೆ ಅಲ್ಲೇ ಬದುಕ್ಬಿಟ್ಟಿದ್ದಾರೆ. ಸೊ ಅದೆಲ್ಲ ಕೂಡ ಮಾಡಿ, ಅದೆಲ್ಲ ಆದ್ಮೇಲೆ ಅದೆಲ್ಲ ಗ್ರಾಸ್ಪ್ ನಾವೆಲ್ಲ ಕೂಡ ಮಾಡ್ಕೊಂಡ್ಮೇಲೆ ನನಗೆ ಕಾನ್ಫಿಡೆಂಟ್ ಆಯ್ತು, ನೋ, ರೈತರು ವಿರೋಧವಾಗಿದ್ದಾರೆ, ಈ ಭೂಮಿಯಂತೂ ಬಿಡಕ್ ಬರಲ್ಲ, ಇದು ಬಹಳ ಫಲವತ್ತಾದ ಕೃಷಿ ಭೂಮಿ, ಇದಕ್ಕೋಸ್ಕರ ಹೋರಾಟ ಮಾಡ್ಲೇಬೇಕು. ಸಂಯುಕ್ತ ಹೋರಾಟ ಮಾಡಿ ದೇವನಹಳ್ಳಿಗೂ ನಮ್ಗೆ ನ್ಯಾಯ ಅನ್ಸಿತ್ತು, ನಿಂತ್ವಿ ಗೆದ್ವಿ, ಬಿಡದಿನೂ ನ್ಯಾಯ ಅನ್ಸಿದೆ, ನಿಲ್ತೀವಿ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲೇ ಸಂಯುಕ್ತ ಹೋರಾಟ ಕೈ ಹಿಡಿತು. ಆದ್ರೆ ನಾವು ಮಾತ್ರ ಹೇಳಿರಲ್ಲ, ಹೊರಗಡೆ ಮೀಡಿಯಾದ ಇನ್ನೊಂದು ನಡೀತಾ ಇದೆ, ಹೊರಗಡೆ ಎಲ್ಲ ಪ್ರಚಾರ, ಹಂಗಾಗಿ ನಾವ್ ಹೇಳಿದ್ರೆ ಆಗಲ್ಲ ಅಂತ ಹೇಳಿ ಯಾರಾದ್ರೂ ಅಂತವ್ರು ನ್ಯೂಟ್ರಲ್ ಇವರು ಬಂದು ವಿಶ್ಲೇಷಣೆ ಮಾಡ್ಲಿ ಅನ್ನೋ ಈ ಕಮಿಟಿನ ಇಟ್ಟಿದ್ದು. ಇವತ್ತು ಆ ಕಮಿಟಿ ಬಹಳ ಗಟ್ಟಿಯಾಗಿ ದೃಢವಾಗಿ ಹೇಳಿದೆ, ಫೌಂಡೇಶನ್ ಕಿತ್ತಾಕ್ ಹೇಳಿದೆ. ಅವ್ರು ಬಂದು ಅವ್ರು ಬಂದ ಹಳ್ಳಿಗೆ ಬಂದ ತಕ್ಷಣ ಕಣ್ಣಿಗೆ ಕಂಡಿದೆ ಅವ್ರಿಗೆಲ್ಲ ಕೂಡ. ಈಗ ಕೊನೆಗೆ ಒಬ್ರಿಗೆ ಮಾತ್ರ ಕಾಣಬೇಕಾಗಿದೆ, ಸರ್ಕಾರಕ್ಕೆ ಕಾಣಬೇಕು, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕಾಣಬೇಕು. ಅದಕ್ಕೆ ನನ್ನ ಒಂದೇ ಒಂದು ರಿಕ್ವೆಸ್ಟ್ ನಮ್ಮ ಕಡೆಯಿಂದ ಏನಪ್ಪಾ ಅಂದ್ರೆ, ನೀವು ದಯವಿಟ್ಟು ರೈತರ ಜೊತೆ ಮುಖಾಮುಖಿಯಾಗಿ, ರೈತರ ಜೊತೆ ಯಾಕೆ ಮಾತಾಡ್ತಾ ಇಲ್ಲ, ನೀವ್ ಯಾಕೆ ಕುಮಾರಸ್ವಾಮಿ ಜೊತೆ ಯಾಕೆ ಮಾತಾಡಕ್ ಹೋಗ್ತೀರಿ, ಯಾಕೆ ನೀವು ನಿಂಪಾಳಾಗ ನೀವು ಮೀಡಿಯಾದಲ್ಲಿ ಏನ್ ಬೇಕಾದ್ರೂ ಮಾತಾಡ್ತೀರಿ ಬಿಡದಿ ಬಗ್ಗೆ. ದಯವಿಟ್ಟು ರೈತರ ಜೊತೆ ಮಾತನಾಡಿ. ಇದು ರೈತರ ಬದುಕಿನ ಪ್ರಶ್ನೆ, ಇದು ಅವ್ರ ಭೂಮಿ, ಇನ್ನು ನಿಮ್ದಲ್ಲ. ಇದು ನೀವು ಕಾಯ್ದೆ ಮಾಡಿ ಪೇಪರ್ ಅಲ್ಲಿ ನೀವು ಮಾಡಿರ್ಬಹುದು, ಇದರ ಸ್ವಾಧೀನ ಇರುವಂತಹದ್ದು ಇದ್ರ ಮಾಲೀಕರು ರೈತರು. ಸೊ ಹಂಗಾಗಿ ಸರ್ಕಾರ ಕೂಡಲೇ ರೈತರ ಜೊತೆ ಮುಖಾಮುಖಿ ನೀವು ಮಾತನಾಡಿದ್ರೆ ನಿಮಗೂ ಇದು ವಾಸ್ತವದ ಅರಿವಾಗ್ತದೆ, ಮತ್ತೆ ಈ ಪ್ರಾಜೆಕ್ಟ್ ನ ನೀವು ಇಮಿಡಿಯೇಟ್ ಆಗಿ ನೀವು ಡ್ರಾಪ್ ಮಾಡ್ತೀರಾ ಅನ್ನುವಂತಹ ಒಂದು ವಿಶ್ವಾಸನ ವ್ಯಕ್ತಪಡಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಪಬ್ಲಿಕ್ ಹಿಯರಿಂಗ್ ನ ತೀರ್ಪನ್ನ ಬಿಡುಗಡೆ ಮಾಡಿದಂತ ಹಿರಿಯರಾದ ಎಸ್ ಹಿರೇಮಠ್ ಅವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಬಹಳಷ್ಟು ಅಪಪ್ರಚಾರಗಳು ಬಿಡದಿ ರೈತರ ಮೇಲೆ ನಡೀತಾ ಇದೆ. ಎರಡು ಮುಖ್ಯವಾದ ಅಪಪ್ರಚಾರ, ಒಂದು 80% ಜನ ಒಪ್ಕೊಬಿಟ್ಟಿದ್ದಾರೆ ಅನ್ನುವಂತ ಒಂದು ಅಪಪ್ರಚಾರ. ಎರಡನೇದು, ಅಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟ ರೈತರ ಹೋರಾಟ ಅಲ್ಲ, ಅದು ರಾಜಕೀಯ ಪಕ್ಷಗಳು ನಡೆಸ್ತಾ ಇರ್ತಕ್ಕಂಥ ಹೋರಾಟ ಅನ್ನುವಂಥ ಎರಡು ಮುಖ್ಯ ಅಪಪ್ರಚಾರಗಳನ್ನ ಇವತ್ತು ವ್ಯವಸ್ಥಿತವಾಗಿ ನಡೆಸಲಾಗ್ತಾ ಇದೆ. ಎರಡೂ ಕೂಡ ಸಂಪೂರ್ಣ ಸುಳ್ಳು. ಪಬ್ಲಿಕ್ ಹಿಯರಿಂಗ್ ನಲ್ಲಿ ಜಸ್ಟಿಸ್ ವಿ ಗೋಪಾಲ್ ಗೌಡ್ರು ಬಹಳ ಸ್ಪಷ್ಟವಾಗಿ ಹೇಳಿರುವಂತೆ, ಬಿಡದಿ ಟೌನ್ಶಿಪ್ ಯೋಜನೆಗೆ ಯಾವುದೇ ಕಾನೂನಿನ ಆಧಾರ ಇಲ್ಲ. ಕಾನೂನಿನ ಆಧಾರ ಮಾತ್ರ ಅಲ್ಲ, ಹಲವು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ತೀರ್ಪುಗಳನ್ನು ಅದು ನಗ್ನವಾಗಿ ಉಲ್ಲಂಘನೆ ಮಾಡ್ತದೆ. ಇದು ಸ್ಪಷ್ಟವಾದ ರಿಯಲ್ ಎಸ್ಟೇಟ್ ಮಾಫಿಯಾಗಳು ರಿಯಲ್ ಎಸ್ಟೇಟ್ ಹಿತಾಸಕ್ತಿಗಾಗಿ ನಡೆಸ್ತಾ ಇರ್ತಕ್ಕಂಥ ಎಲ್ಲ ಕಾಯ್ದೆಗಳನ್ನ ನಗ್ನವಾಗಿ ಉಲ್ಲಂಘನೆ ಮಾಡ್ತಾ ಇರ್ತಕ್ಕಂಥ ಒಂದು ಮಹಾನ್ ಭ್ರಷ್ಟಾಚಾರ ಇದು ಬಿಡದಿ ಟೌನ್ಶಿಪ್ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಆ ಪಬ್ಲಿಕ್ ಹಿಯರಿಂಗ್ ನ ತೀರ್ಪು ಬಹಳ ಸ್ಪಷ್ಟವಾಗಿ ಬಯಲು ಮಾಡ್ತದೆ. ನಾನು ಇದ್ರಲ್ಲಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಕಾಂಗ್ರೆಸ್ ಮತ್ತು JDS ನಡುವಿನ ಜಗಳ ಅಂತೇಳಿ ಈ ಪ್ರಶ್ನೆಯನ್ನ ನೋಡ್ತಕ್ಕಂಥದ್ದು ತಪ್ಪು. ಸರ್ಕಾರ ಭೂಮಿ ಕಿತ್ಕೊಳ್ತಾ ಇದೆ, ಭೂಮಿ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ದುರ್ಬಳಕೆಗಾಗಿ ಭೂಮಿ ಕಿತ್ಕೊಳ್ತಾ ಇರ್ತಕ್ಕಂಥ ಕಾರ್ಪೊರೇಟ್ ಭೂ ಕಬಳಿಕೆಯ ಸರ್ಕಾರ ಒಂದು ಕಡೆ, ಪಕ್ಷಾತೀತವಾಗಿ ತಮ್ಮ ಜೀವನೋಪಾಯನ ರಕ್ಷಣೆ ಮಾಡ್ಕೋಬೇಕು ಅಂತ ಸಣ್ಣ ಮತ್ತು ಅತಿ ಸಣ್ಣ ರೈತರ ಪ್ರಧಾನವಾಗಿರುವ ರೈತರು ತಮ್ಮ ಭೂಮಿ ರಕ್ಷಣೆ ಮಾಡ್ಕೋಬೇಕು ಅನ್ನುವಂಥ ರೈತರು ಇನ್ನೊಂದು ಕಡೆ. ಇದು ರೈತರು ಮತ್ತು ಕಾರ್ಪೊರೇಟ್ ರಿಯಲ್ ಎಸ್ಟೇಟ್ ನ ಸರ್ಕಾರದ ನಡುವೆ ನಡೀತಾ ಇರ್ತಕ್ಕಂಥ ಒಂದು ಹೋರಾಟ. ಅಸೆಂಬ್ಲಿ ಸೆಷನ್ 13ನೇ ತಾರೀಕು ಪ್ರಾರಂಭ ಆಗ್ತದೆ, ಅದು 6ನೇ ತಾರೀಕು ಪ್ರಾರಂಭ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಅದರ 13ರಿಂದ ಪ್ರಾರಂಭ ಆಗುತ್ತೆ. ಅಸೆಂಬ್ಲಿನಲ್ಲಿ ಪ್ರತಿಯೊಬ್ಬ ಶಾಸಕನು ಜಸ್ಟಿಸ್ ವಿ ಗೋಪಾಲ್ ಗೌಡ್ರು ಕೊಟ್ಟಿರ್ತಕ್ಕಂಥ ಜಡ್ಜ್ಮೆಂಟ್ ಅನ್ನ ಅಭ್ಯಾಸ ಮಾಡಬೇಕು. ಸದನದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಸರ್ಕಾರ ಬಿಡದಿ ಟೌನ್ಶಿಪ್ ಯೋಜನೆ ರದ್ದು ಮಾಡುವಂತೆ ಮಾಡ್ತಕ್ಕಂಥ ಜವಾಬ್ದಾರಿ ಪ್ರಜ್ಞಾವಂತ ಶಾಸಕರಿಗೆ ಮತ್ತು ವಿರೋಧ ಪಕ್ಷಗಳಿಗೆ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ.
ಯಾರು ಈಗ ವಿರೋಧ ಪಕ್ಷದಲ್ಲಿದ್ದಾರೆ ಮತ್ತು ಆಡಳಿತ ಪಕ್ಷದಲ್ಲಿದ್ದಾರೆ, ಇಬ್ರು ಕೂಡ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂಗೆ ಅತ್ಯಂತ ಬೇಜವಾಬ್ದಾರಿಯಿಂದ ನಡ್ಕೋತಾ ಇದ್ದಾರೆ, ಅತ್ಯಂತ ಒಣಗೇಡಿತಿಂದಂತ ನಡ್ಕೋತಾ ಇದ್ದಾರೆ. ಅದ್ರಲ್ಲಿ ಡಿ ಕೆ ಶಿವಕುಮಾರ್ ಅಂತೂ ನಾನು ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀನಿ, ನಾನು ಏನ್ ಮಾಡಿದ್ರು ನಡೆಯುತ್ತೆ ಎನ್ನುವಂತ ರೀತಿಯ ಒಂದು ಸರ್ವಾಧಿಕಾರಿ ಮನೋಭಾವದಿಂದ ಹೂಂಕರಿಸುವುದು, ಟೇಂಕಾರ ಮಾಡ್ತಕ್ಕಂಥದ್ದೆಲ್ಲ ನಡೀತಾ ಇದ್ದಾರೆ. ಒಂದು ಸಮಿತಿ ಮಾಡ್ತೀವಿ, ಆ ಸಮಿತಿ ಮುಂದೆ ವಿರೋಧ ಇರತಕ್ಕಂಥ ರೈತರು ಮತ್ತು ಈಗಾಗಲೇ ಬಲವಂತ ಮತ್ತು ಒತ್ತಡಕ್ಕೊಳಗಾಗಿ ಒಪ್ಪಿಗೆ ಕೊಟ್ಟಿರೋರು ಮತ್ತೆ ವಾಪಸ್ ಒಪ್ಪಿಗೆ ಪಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇರುವಂತ ರೀತಿ ಸಮಿತಿ ಮಾಡ್ತೀನಿ ಅಂತ ಹೇಳಿದ್ರು. ಹೇಳಿ ಸುಮಾರು ಈಗ ಸುಮಾರು ಏನಿಲ್ಲ ಅಂದ್ರೆ ಒಂದು 15-20 ದಿನ ಹತ್ತತ್ರ ಒಂದು ತಿಂಗಳು ಆಗ್ತಾ ಬಂದ್ರು ಕೂಡ ಸಮಿತಿಯನ್ನು ಮಾಡಿಲ್ಲ. ಇದೇನ್ ತೋರುತ್ತೆ ಅಂತಂದ್ರೆ ಅವರು ಎಷ್ಟು ಟೊಳ್ಳು ಇದ್ದಾರೆ, ಅವ್ರ ಹತ್ರ ಯಾವುದೇ ಕಾನೂನಿನ ಅಡಿಪಾಯ ಇಲ್ಲ ಅಂತಕ್ಕಂಥದ್ದನ್ನ ಇದು ಬಹಳ ಸ್ಪಷ್ಟವಾಗಿ ತೋರ್ತದೆ. ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರು ಇಡೀ ದೇಶದಾದ್ಯಂತ 2013 ಕಾಯ್ದೆ ನಾ ತಂದಿದ್ದು ಅಂತೇಳಿ ಅವರು ಎಲ್ಲಾ ಕಡೆ ತಿರುಗಾಡಿ ಹೇಳ್ತಾರೆ ಬಹಳ ಜಂಬದಿಂದ. ಆದ್ರೆ ಕರ್ನಾಟಕದಲ್ಲಿ ರಿಯಲ್ ಎಸ್ಟೇಟ್ಗಾಗಿ ಭೂ ಸ್ವಾಧೀನ ಕಾಯ್ದೆಯನ್ನ ಯಾವ ರೀತಿ ನಗ್ನವಾಗಿ ಉಲ್ಲಂಘನೆ ಮಾಡ್ತಾ ಇದ್ದಾರೆ, ರಿಯಲ್ ಎಸ್ಟೇಟ್ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಎನ್ನುವುದನ್ನ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಕೂಡ ಅರಿಬೇಕು. ಅವರು ಕರ್ನಾಟಕ ರಾಜ್ಯ ಸರ್ಕಾರದ ಇದರಲ್ಲಿ ಕೂಡಾಗಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ನಾನು ಬಯಸ್ತೇನೆ. ಹಂಗಾಗಿ ಡಿ ಕೆ ಶಿವಕುಮಾರ್ ಅವರು ಇದೊಂದು ಎಚ್ಚರಿಕೆ, ಅಲ್ಲಿಯ ಮಾಗಡಿ ಶಾಸಕರ ಬಾಯಿಗೆ ಬೇಗ ಹಾಕಬೇಕು, ರೈತರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಮಾತುಗಳನ್ನ ಆಡಬಾರ್ದು ಅಂತೇಳಿ ಅವ್ರನ್ನ ನಿಯಂತ್ರಣ ಮಾಡಬೇಕು. ಡಿ ಕೆ ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ಯೋಜನೆಯನ್ನ ರದ್ದು ಮಾಡಿದೀನಿ ಅಂತೇಳಿ ಘೋಷಣೆ ಮಾಡಬೇಕು. ಈ ಕೂಡಲೇ GBDA ಮೂಲಕ ಏನು ಕೆಲವು ನಾಟಕಗಳು ಆಡ್ತಾರೆ, ಚೆಕ್ ವಿತರಣೆಯ ನಾಟಕಗಳು, ಅಂತ ನಾಟಕಗಳನ್ನ ನಿಲ್ಲಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀನಿ. ಸರ್ಕಾರ ಎಷ್ಟೇ ಕಾನೂನು ಬಾಹಿರವಾಗಿ ಒಂದು ಭೂಸ್ವಾಧೀನ ಮಾಡಲಿಕ್ಕೆ ಹೊರಟಿದ್ರು ಕೂಡ ನಾವು ಅಚಲವಾದ ಒಂದು ನಿರ್ಧಾರವನ್ನು ತಗೊಂಡು, ವಿಶೇಷವಾಗಿ ನಮ್ಮ ರೈತ ಮಹಿಳೆಯರು ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಏನು ವನಿತೆಯರು ಅಂತಕ್ಕಂಥದ್ದು ಇವತ್ತು ರಾಜ್ಯಾದ್ಯಂತ ಏನು ಬಿಂಬಿಸ್ತಾ ಇದ್ದಾರೆ, ಅವರು ನಿಜವಾಗ್ಲೂ ಕೂಡ ವೀರ ವನಿತೆಯರೇ. ಹಾಗಾಗಿ ಅವರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಏನು ವಿಶೇಷವಾಗಿ ಏನು ಗೋಪಾಲಗೌಡರು ಅವರ ಸಮ್ಮುಖದಲ್ಲಿ ಒಂದು ಏರಿ ನಡೆಯಿತು, ಅದು ನಮಗೆ ದೊಡ್ಡ ಮಟ್ಟದ ಒಂದು ಗೆಲುವನ್ನ ತಂದುಕೊಡ್ಲಿಕ್ಕೆ ಒಂದು ಕಾರಣಕ್ಕೂ ಕೂಡ ಆಗ್ತಾ ಇದೆ. ನಾವು ನಮ್ಮ ಇಷ್ಟಾದ್ರೂ ಕೂಡ ನಮ್ಮ ರೈತರಲ್ಲಿ ಸ್ವಲ್ಪ ಗೊಂದಲ ಇದ್ರೂ ಕೂಡ ನಮ್ಮ ಮುಖಂಡರುಗಳಿದ್ದಾರೆ, ಸಂಯುಕ್ತ ಹೋರಾಟದ ಮುಖಂಡರುಗಳು, ಅವರ ನಾವು ಗೆಲ್ಲಿಸ್ತೀವಿ, ನಿಮ್ಮ ಭೂಮಿಯನ್ನು ಉಳಿಸ್ಕೊಡ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಿ ಇಲ್ಲಿ ಸೇರ್ತಕ್ಕಂಥ ಮಾಧ್ಯಮಿಕರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗಾಗಿ ನಾವು ಇನ್ನ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ, ನಮ್ಮ ಭೂಮಿಯನ್ನ ಉಳಿಸ್ಕೋತೀವಿ ಅಂತಕ್ಕಂಥದ್ದು ಒಂದು ಮಾತನ್ನು ಹೇಳಿ